ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 2ನೇ ಟೆಸ್ಟ್ ಪಂದ್ಯ ಗುವಾಹಟಿಯಲ್ಲಿ ನಡೀತಾ ಇದೆ. ಈಗಾಗಲೇ ಮೊದಲ ದಿನದಾಟ ಅಂತ್ಯಗೊಂಡಿದೆ. ಶುಭ್ಮನ್ ಗಿಲ್ ಇಂಜುರಿ ಕಾರಣಕ್ಕೆ ಈ ಪಂದ್ಯವನ್ನ ವೈಸ್ ಕ್ಯಾಪ್ಟನ್ ಆಗಿರುವಂತ ರಿಷಬ್ ಪಂತ್ ಲೀಡ್ ಮಾಡ್ತಿದ್ದಾರೆ. ಆದರೆ ಬ್ಯಾಡ್ ಲಕ್ ಏನಂದ್ರೆ ಭಾರತ ತಂಡಕ್ಕೆ ಯಾರೇ ಕ್ಯಾಪ್ಟನ್ ಆದರೂ ಕೂಡ ಟಾಸ್ ಸೋಲೋದು ಮಾತ್ರ ತಪ್ತಾ ಇಲ್ಲ. ಇವತ್ತಿನ ಪಂದ್ಯದಲ್ಲೂ ಕೂಡ ಅದೇ ಆಗಿದೆ. ಭಾರತ ಸೌತ್ ಆಫ್ರಿಕಾ ನಡುವಿನ 2ನೇ ಪಂದ್ಯದ ಮೊದಲ ದಿನದಾಟ ಹೇಗಿತ್ತು, ಯಾರು ಡಾಮಿನೇಟ್ ಮಾಡಿದ್ರು, ಭಾರತ ಈ ಪಂದ್ಯವನ್ನ ಗೆಲ್ಲುತ್ತಾ, ಹೇಗಿದೆ ಸದ್ಯದ ಸಿಚುಯೇಷನ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಗುವಾಹಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 2ನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಆಲ್ರೆಡಿ ಮೊದಲ ಪಂದ್ಯವನ್ನ ಗೆದ್ದಿರುವಂತಹ ಸೌತ್ ಆಫ್ರಿಕಾ ಈ ಪಂದ್ಯವನ್ನು ಕೂಡ ಗೆದ್ದು ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡೋಕೆ ಎದುರು ನೋಡ್ತಾ ಇದೆ. ಆದರೆ ಭಾರತ ಮಾತ್ರ ಶತಾಯಗತಾಯ ಈ ಪಂದ್ಯವನ್ನ ಗೆದ್ದು ಸರಣಿ ಡ್ರಾ ಮಾಡಿಕೊಳ್ಳುವಂತ ಯೋಜನೆಯಲ್ಲಿದೆ. ಇನ್ನು ಈ ಪಂದ್ಯದಲ್ಲಿ ರಿಷಬ್ ಪಂತ್ ಭಾರತವನ್ನ ಮುನ್ನಡೆಸ್ತಾ ಇದ್ದಾರೆ. ಪಂತ್ಗೂ ಕೂಡ ಟಾಸ್ ಕೈಕೊಟ್ಟಿದೆ. ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ಭಾರತ ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತಾ ಇದೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11ನಲ್ಲಿ 2 ಬದಲಾವಣೆಗಳನ್ನ ಮಾಡಲಾಗಿತ್ತು. ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಇಂಜುರಿಯಿಂದಾಗಿ ತಂಡದಿಂದ ಹೊರಬಿದ್ದಿದ್ದು ಅವರ ಬದಲಿಗೆ ಸಾಯಿ ಸುದರ್ಶನ್ ರನ್ನ ಪ್ಲೇಯಿಂಗ್ 11ಗೆ ಸೇರಿಸಿಕೊಳ್ಳಲಾಗಿದೆ. ಹಾಗೆ ಆಲ್ರೌಂಡರ್ ಅಕ್ಷರ್ ಪಟೇಲ್ ರನ್ನ ಕೈಬಿಟ್ಟು ಅವರ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿಗೆ ಚಾನ್ಸ್ ನೀಡಲಾಗಿದೆ. ಉಳಿದಂತೆ ಕಳೆದ ಪಂದ್ಯದ ಸೇಮ್ ಟೀಮ್ ಕಂಟಿನ್ಯೂ ಆಗಿದೆ. ದಕ್ಷಿಣ ಆಫ್ರಿಕಾ ಪರ ಮಾರ್ಕ್ರಮ್ ಮತ್ತು ರಿಕಲ್ಟನ್ ಒಳ್ಳೆ ಓಪನಿಂಗ್. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ದಕ್ಷಿಣ ಆಫ್ರಿಕಾ ಪರ ಆಡಮ್ ಮಾರ್ಕ್ರಮ್ ಹಾಗೆ ರಿಯಾನ್ ರಿಕಲ್ಟನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. 80+ ಪಾರ್ಟ್ನರ್ಶಿಪ್ನೊಂದಿಗೆ ತುಂಬಾನೇ ಡೇಂಜರಸ್ ಆಗಿ ಕಾಣ್ತಾ ಇದ್ರು. ಮೊದಲ ವಿಕೆಟ್ ಜೊತೆಯಾಟಕ್ಕೆ ಒಂದೊಳ್ಳೆ ಸ್ಕೋರ್ ಜೊತೆಯಾಟ ಬಂದಿತ್ತು. ತಂಡದ ಮೊತ್ತ 82 ಇದ್ದಾಗ ಮೊದಲ ವಿಕೆಟ್ ಅನ್ನ ಕಳ್ಕೊಳ್ತಾರೆ. ಭಾರತದ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತ ಜಸ್ಪ್ರೀತ್ ಬುಮ್ರಾ ಮೊದಲ ಬ್ರೇಕ್ ಥ್ರೂವನ್ನ ಭಾರತಕ್ಕೆ ತಂದುಕೊಡ್ತಾರೆ. 38 ರನ್ ಗಳಿಸಿದ ಮಾರ್ಕ್ರಮ್ ರನ್ನ ಬೋಲ್ಡ್ ಮಾಡಿ ಕಳಿಸ್ತಾರೆ. ಆ ಬಳಿಕ ನೆಕ್ಸ್ಟ್ ಓವರ್ನಲ್ಲೇ ಕುಲ್ದೀಪ್ ಯಾದವ್ ಕೂಡ ವಿಕೆಟ್ ಅನ್ನು ಎಗರಿಸ್ತಾರೆ. 35 ರನ್ ಗಳಿಸಿ ಸೆಟಲ್ ಆಗಿ ಆಡ್ತಾ ಇದ್ದಂತ ರಿಯಾನ್ ರಿಕಲ್ಟನ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಆನಂತರ 3ನೇ ವಿಕೆಟ್ಗೆ ಜೊತೆಯಾದ ಟ್ರಿಸ್ಟನ್ ಸ್ಟಬ್ಸ್ ಮತ್ತು ನಾಯಕ ಟೆಂಬಾ ಬೌಮಾ ಅದ್ಭುತವಾಗಿ ಜೊತೆಯಾಟವಾಡಿದ್ರು. 64 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಬಂತು. ಈ ಟೈಮಲ್ಲಿ ಭಾರತದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಈ ಇಬ್ಬರ ಜೊತೆಯಾಟವನ್ನ ಬ್ರೇಕ್ ಮಾಡಿದ್ರು. ಟೆಂಬಾ ಬೌಮಾ ಅವರ ವಿಕೆಟ್ ಎಗರಿಸಿದ್ರು. 41 ರನ್ ಗಳಿಸಿ ಟೆಂಬಾ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಇನ್ನು 49 ರನ್ ಗಳಿಸಿದ ಟ್ರಿಸ್ಟನ್ ಸಬ್ಸ್ ಕುಲ್ದೀಪ್ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಡ್ತಾರೆ. ಹಾಗೆ ವಿಯಾನ್ ಮುಲ್ಡರ್ಗೂ ಕೂಡ ಕುಲ್ದೀಪ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅನ್ನೋ ಹಾಗೆ ಸಿರಾಜ್ ಈ ದಿನದ ಅಂತ್ಯಕ್ಕೆ ಅಂದ್ರೆ 3ನೇ ಸೆಷನ್ ನ ಕೊನೆಯ ವೇಳೆಗೆ ವಿಕೆಟ್ ಅನ್ನ ತೆಗಿತಾರೆ. ಪಂತ್ ಅದ್ಭುತ ಕ್ಯಾಚ್ ಅನ್ನ ಹಿಡಿತಾರೆ. 28 ರನ್ ಗಳಿಸಿದ ಟೋನಿ ಡಿ ಜೋರ್ಜಿ ವಿಕೆಟ್ ಅನ್ನು ಒಪ್ಪಿಸಿ ಅಲ್ಲಿಂದ ನಡೀತಾರೆ. ಸೊ ಅಲ್ಲಿಗೆ ಮೊದಲ ದಿನದಾಟದ ಅಂತ್ಯಕ್ಕೆ ಅಂದ್ರೆ 3 ಸೆಷನ್ಗಳ ಮುಕ್ತಾಯದ ವೇಳೆಗೆ ಸೌತ್ ಆಫ್ರಿಕಾ ತಂಡ 6 ವಿಕೆಟ್ಗಳನ್ನ ಕಳ್ಕೊಂಡು 247 ರನ್ಗಳನ್ನ ಕಲೆ ಹಾಕಿದೆ. ಸದ್ಯ ಮುತ್ತುಸ್ವಾಮಿ ಹಾಗೆ ವರೆನ್ ಕ್ರೀಸ್ ಅನ್ನ ಕಾಯ್ದುಕೊಂಡಿದ್ದಾರೆ. ಅವರು 2ನೇ ದಿನದಾಟದಲ್ಲಿ ಸೌತ್ ಆಫ್ರಿಕಾ ಪರ ಮತ್ತೆ ಬ್ಯಾಟಿಂಗ್ ಅನ್ನ ಮುಂದುವರಿಸ್ತಾರೆ. ಇನ್ನು ಶನಿವಾರದ ಆಟದಲ್ಲಿ ಏನೆಲ್ಲ ಹೈಲೈಟ್ ಆಯ್ತು ಅಂದ್ರೆ ಇವತ್ತಿನ ಪಂದ್ಯದಲ್ಲಿ ಏನೆಲ್ಲ ಹೈಲೈಟ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸೌತ್ ಆಫ್ರಿಕಾ ಪರ ನೋಡೋದಾದ್ರೆ ಸೌತ್ ಆಫ್ರಿಕಾ ತಂಡ ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆಲ್ತಾರೆ. ಕಳೆದ ಪಂದ್ಯದಲ್ಲೂ ಕೂಡ ಅಂದ್ರೆ ಕೋಲ್ಕತ್ತಾದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಟಾಸ್ ಅನ್ನ ಗೆದ್ದಿದ್ರು. ಹಾಗೆ ಅದೇ ಪಂದ್ಯದಲ್ಲಿ ಅವರೇ ಬ್ಯಾಟಿಂಗ್ ನ ಚೂಸ್ ಮಾಡಿಕೊಂಡಿದ್ರು ಅಂಡ್ ಪಂದ್ಯವನ್ನು ಕೂಡ ಗೆದ್ದಿದ್ರು. ಸೊ ಈ ಪಂದ್ಯದಲ್ಲೂ ಕೂಡ ಅವರೇ ಟಾಸ್ ಅನ್ನ ಗೆದ್ದಿದ್ದಾರೆ ಟೆಂಬಾ ಬೌಮಾ. ಈ ಪಂದ್ಯದಲ್ಲೂ ಕೂಡ ಆಸ್ ಯೂಶುವಲ್ ಅವರು ಬ್ಯಾಟಿಂಗ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಬ್ಯಾಟಿಂಗ್ಗೆ ಬಂದಂತ ಸೌತ್ ಆಫ್ರಿಕಾಗೆ ಬ್ಯಾಟರ್ಗಳ ಬಲ ಸಿಕ್ಕಿದೆ. ಅಂದ್ರೆ ಕಳೆದ ಪಂದ್ಯದಂತೆ ಬೇಗ ವಿಕೆಟ್ ಅನ್ನು ಒಪ್ಪಿಸಿಲ್ಲ. ಈಗ ಲಾಸ್ಟ್ ಪಂದ್ಯವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಮೊದಲ ದಿನದ ಆಟವೇ ಅವರ ಫಸ್ಟ್ ಇನ್ನಿಂಗ್ಸ್ ಮುಗ್ದು ಭಾರತ ಕೂಡ ಆಲ್ರೆಡಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿತ್ತು. ಫಸ್ಟ್ ಇನ್ನಿಂಗ್ಸ್ ಭಾರತ ಕೂಡ ಸ್ಟಾರ್ಟ್ ಮಾಡಿತ್ತು. ಬಟ್ ಈ ಪಂದ್ಯದಲ್ಲಿ ಹಂಗಾಗಿಲ್ಲ. ಯಾಕಂದ್ರೆ ಈ ಪಂದ್ಯದಲ್ಲಿ ಎಲ್ಲಾ ವಿಕೆಟ್ಗಳು ಕೂಡ ಇನ್ನ ಬಿದ್ದಿಲ್ಲ. ಸೌತ್ ಆಫ್ರಿಕಾ ಪರ ಇನ್ನೂ 4 ವಿಕೆಟ್ಗಳು ಬಾಕಿ ಇದೆ. ಹೀಗಾಗಿ ಜಸ್ಟ್ 6 ವಿಕೆಟ್ಗಳಷ್ಟೇ ಉಳಿದು ಅವರು ಕೂಡ ಬ್ಯಾಟಿಂಗ್ ಅನ್ನ ಮುಂದುವರಿಸ್ತಾರೆ ನಾಳೆಗೆ. ಸೊ ಇವತ್ತಿನ ಪಂದ್ಯವನ್ನ ಲೆಕ್ಕ ಹಾಕಿದ್ರೆ ಸೌತ್ ಆಫ್ರಿಕಾ ಪರ ಬ್ಯಾಟರ್ಗಳು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಲ್ಲಿ ಯಾರೋ ಒಬ್ರು ಅಂತ ಹೇಳಲ್ಲ, ಎಲ್ಲರೂ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವತ್ತಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾಗೆ ಇನ್ನೊಂದು ಪ್ಲಸ್ ಆಗಿದ್ದು ಏನಪ್ಪಾ ಅಂತಂದ್ರೆ ಅಲ್ಲಿನ ಬ್ಯಾಟರ್ಗಳಿಂದ ಯಾವುದೇ ಒಬ್ಬ ಬ್ಯಾಟರ್ ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿಲ್ಲ. ಅಂದ್ರೆ 10ರ ಒಳಗೆ ಯಾವ ಬ್ಯಾಟರ್ ಕೂಡ ಅಲ್ಲಿ ವಿಕೆಟ್ ಅನ್ನ ಒಪ್ಪಿಸಿಲ್ಲ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ 30+ ಇದ್ದಾರೆ, 25+ ಇದ್ದಾರೆ ಅಂಡ್ 10+ ಇದ್ದಾರೆ. ಜೊತೆಗೆ
ಯಾರು ಕೂಡ ಬೇಗ ಔಟ್ ಆಗಿಲ್ಲ. ಜೊತೆಗೆ ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ 40-50+ ಬಂದಿರೋದ್ರಿಂದ ಸೊ 200+ ಈ ದಿನದಾಟದ ಅಂತ್ಯಕ್ಕೆ ಕಲೆ ಹಾಕಲಿಕ್ಕೆ ಸಾಧ್ಯವಾಯಿತು. ಸೊ ಅಲ್ಲಿ ಯಾವ ವಿಕೆಟ್ ಕೂಡ ಬೇಗ ಬೀಳದೇ ಇರೋದು ಅವರಿಗೆ ಪ್ಲಸ್ ಆಗಿದೆ. ಯಾರೋ ಒಬ್ಬ ಆಟಗಾರ ನಿಂತ್ಕೊಂಡು ಅರ್ಧ ಶತಕ ಹೊಡೆಯೋದು ಅಥವಾ ಶತಕ ಗಳಿಸೋದಕ್ಕಿಂತ ಎಲ್ಲ ಆಟಗಾರರಿಂದಲೂ ಕೂಡ ಇಂತಿಷ್ಟು ರನ್ಸ್ ಅಂತ ಬಂದಾಗ ತಂಡದ ಸ್ಕೋರ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಇವತ್ತಿನ ಪಂದ್ಯದಲ್ಲಿ ಆಗಿದ್ದು ಅದೇ. ಸೊ ಸೌತ್ ಆಫ್ರಿಕಾ ಪರ ಎಲ್ಲ ಬ್ಯಾಟರ್ಗಳು ಕೂಡ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅಂಡ್ ಮೊದಲ ದಿನದ ಆಟದಲ್ಲಿ ಬೌಲರ್ಸ್ಗೆ ಸ್ವಲ್ಪ ಕಷ್ಟ ಆಗಿದೆ, ಅಂದ್ರೆ ಭಾರತೀಯ ಬೌಲರ್ಗಳಿಗೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಿಲ್ಲ, ಬಟ್ ಫಸ್ಟ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ ಸೌತ್ ಆಫ್ರಿಕಾ ಬ್ಯಾಟರ್ಗಳೇ ಡಾಮಿನೇಟ್ ಅನ್ನ ಮಾಡ್ತಾರೆ. ಬಟ್ ಆ ದಿನದ ಸೆಷನ್ ಮೊದಲ ಸೆಷನ್ ಎಂಡ್ನಲ್ಲಿ ವಿಕೆಟ್ ಬಿದ್ದಾಗ ಆ ನಂತರದ ಸೆಷನ್ ನಲ್ಲಿ ಭಾರತ ಸ್ವಲ್ಪ ಡಾಮಿನೇಟೇಷನ್ ಶುರು ಮಾಡುತ್ತೆ. ಸೊ ಬೌಲರ್ಗಳಿಗೆ ಸ್ವಲ್ಪ ಮೊದಲ ದಿನದ ಆಟದಲ್ಲಿ ಕಷ್ಟ ಆಗಿದೆ. ಸೊ 4 ಆಗಾಗ್ಗೆ ಬರ್ತಾನೆ ಇರ್ತಿತ್ತು. ಸೊ ಹಾಗಾಗಿ ಒಂದೊಳ್ಳೆ ಸ್ಕೋರ್ ಅಂತೂ ಬಂದಿದೆ. ಬೌಲರ್ಗಳು ಸ್ವಲ್ಪ ಪರದಾಡಿದ್ದಾರೆ. ಬಟ್ ಇಲ್ಲಿ ಪ್ಲಸ್ ಕೂಡ ಇದೆ ಬೌಲರ್ಗಳಿಗೆ, ಅಂದ್ರೆ ಭಾರತೀಯ ಬೌಲರ್ಗಳಿಗೆ 50+ ರನ್ಸ್ ಕಲೆ ಹಾಕೋಕೆ ಬಿಡ್ಲೇ ಇಲ್ಲ. ಸೊ ಇಲ್ಲಿ ಲೆಕ್ಕ ಹಾಕಿದ್ರೆ ಟೆಸ್ಟ್ ಮ್ಯಾಚ್ ಅಲ್ಲಿ ಸೊ ಈಗ ಆಲ್ರೆಡಿ 6 ವಿಕೆಟ್ ಬಿದ್ರೂ ಕೂಡ ಯಾವುದೇ ಬ್ಯಾಟರ್ ಕೂಡ ಅರ್ಧ ಶತಕವನ್ನ ಗಳಿಸೋಕೆ ಸಾಧ್ಯವಾಗಿಲ್ಲ. ಗಳಿಸೋಕೆ ಭಾರತೀಯ ಬೌಲರ್ಗಳು ಬಿಟ್ಟು ಇಲ್ಲ. ಟ್ರಿಸ್ಟನ್ ಸ್ಟಬ್ಸ್ 49 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಇವತ್ತಿನ ಪಂದ್ಯದಲ್ಲಿ ಅಂದ್ರೆ ಮೊದಲ ದಿನದ ಆಟದಲ್ಲಿ ಸೌತ್ ಆಫ್ರಿಕಾ ಪರ ಅವರೇ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ. ಹೀಗಿದ್ರು ಕೂಡ ಅವರ ಬ್ಯಾಟಿಂಗ್ನಿಂದಲೂ ಕೂಡ 50+ ರನ್ಸ್ ಬರಲೇ ಇಲ್ಲ. 50 ಬಿಲೋನೆ ಇನ್ನೂ 1 ರನ್ ಬೇಕಿದ್ದಾಗಲೇ ಔಟ್ ಆಗ್ತಾರೆ. ಸೊ ಇದು ಭಾರತಕ್ಕೆ ಅಂದ್ರೆ ಭಾರತೀಯ ಬೌಲರ್ಗಳಿಗೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು ಅನ್ಸುತ್ತೆ. ಇನ್ನು ಭಾರತದ ಬೌಲಿಂಗ್ ನಲ್ಲಿ ಎಲ್ಲರೂ ಕೂಡ ಬೌಲರ್ಗಳು ವಿಕೆಟ್ ಅನ್ನ ಬೇಟೆಯಾಡಿದ್ರು. ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ ಹಾಗೆ ಮೊಹಮ್ಮದ್ ಸಿರಾಜ್ ಮೂವರು ಕೂಡ ತಲಾ ಒಂದೊಂದು ವಿಕೆಟ್ ಗಳನ್ನ ಉರುಳಿಸ್ತಾರೆ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಭಾರತ ಪರ ಬೌಲಿಂಗ್ ನಲ್ಲಿ ಹೈಲೈಟ್ ಆಗಿದ್ದು ಅಂತಂದ್ರೆ ಕುಲ್ದೀಪ್ ಯಾದವ್ 3 ವಿಕೆಟ್ ಗಳನ್ನ ಬೇಟೆಯಾಡಿ ಇವತ್ತಿನ ಪಂದ್ಯದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಹೀಗಾಗಿ ಸೊ ಇಲ್ಲಿ 4 ಬೌಲರ್ಗಳು 6 ವಿಕೆಟ್ ಗಳನ್ನ ಟೋಟಲ್ ಆಗಿ ತೆಗೆದಿದ್ದಾರೆ. ಎಲ್ಲರೂ ಕೂಡ ಬೌಲಿಂಗ್ ವಿಕೆಟ್ ಅನ್ನ ತಮ್ಮ ಖಾತೆಗೆ ಹಾಕಿಕೊಂಡಿದ್ದಾರೆ. ಸೊ ಅಲ್ಲಿಗೆ ಮೊದಲ ದಿನದಾಟದ ಸ್ಕೋರ್ ನೋಡಿದಾಗ ಇಲ್ಲಿ ಸೌತ್ ಆಫ್ರಿಕಾನು ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಹಾಗೆ ಭಾರತ ಕೂಡ ಮೇಲುಗೈ ಸಾಧಿಸಿದೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಭಾರತಕ್ಕೆ ವಿಕೆಟ್ಸ್ ಅಂತೂ ಬಂದಿದೆ, ಅಥವಾ ಸೌತ್ ಆಫ್ರಿಕಾಗೂ ಕೂಡ ರನ್ಸ್ ಬಂದಿದೆ. ಹೀಗಾಗಿ ಎರಡನೇ ದಿನದಾಟದಲ್ಲಿ ಯಾರು ಲೀಡ್ ತಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಈ ಪಂದ್ಯವನ್ನ ಗೆಲ್ಲೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಗೌತಮ್ ಗಂಭೀರ್ ಸೇಫ್ ಆಗ್ಬೇಕು ಅಂದ್ರೆ ಈ ಪಂದ್ಯವನ್ನ ಭಾರತ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಿದೆ. ಸೌತ್ ಆಫ್ರಿಕಾ ಗೆದ್ರೆ ಟೆಸ್ಟ್ ತಂಡಕ್ಕೆ ಹೊಸ ಕೋಚ್. ನ್ಯೂಜಿಲೆಂಡ್ ವಿರುದ್ಧ ವೈಟ್ ವಾಶ್ ಆಗಿದ್ದ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಎರಡನೇ ಪಂದ್ಯವನ್ನೇನಾದ್ರೂ ಸೋತ್ರೆ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರ ತಲೆದಂಡವಾಗೋದು ಪಕ್ಕಾ ಇದೆ. ಟೆಸ್ಟ್ ತಂಡಕ್ಕೆ ಹೊಸ ಕೋಚ್ ಹುಡುಕೋದೆ ಸೂಕ್ತ ಅನ್ನೋದು ಈಗಾಗಲೇ ಬಿಗ್ ಬಾಸ್ಗಳ ಅಂದ್ರೆ BCCI ಅಧಿಕಾರಿಗಳ ಲೆಕ್ಕಾಚಾರವಾಗಿದೆ. ಕೋಲ್ಕತ್ತಾ ಟೆಸ್ಟ್ ಸೋಲಿನ ಬಳಿಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ ನಲ್ಲಿ ಭಾರಿ ಬದಲಾವಣೆಗಳೇ ಆಗಿದೆ. ಸದ್ಯ ಟೀಂ ಇಂಡಿಯಾ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಹಾಗೆ ಶ್ರೀಲಂಕಾ ನಂತರದ ಸ್ಥಾನದಲ್ಲಿದೆ, ಅಂದ್ರೆ 4ನೇ ಪ್ಲೇಸ್ ನಲ್ಲಿದೆ. ಒಂದ್ ವೇಳೆ ಈಗ ಗುವಾಹಟಿಯಲ್ಲಿ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯವನ್ನೇನಾದ್ರೂ ಸೋತ್ರೆ ಮತ್ತೆ WTC ಪಾಯಿಂಟ್ಸ್ ಟೇಬಲ್ ನಲ್ಲಿ ಮತ್ತಷ್ಟು ಕುಸಿತವಾಗುತ್ತೆ. ಗುವಾಹಟಿ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದರೆ 3ನೇ ಸ್ಥಾನಕ್ಕೆ ಇರುವಂತ ಅವಕಾಶ ಇರುತ್ತೆ. ಅಕಸ್ಮಾತ್ ಸೋತ್ರು ಅಂದ್ರೆ 5ನೇ ಸ್ಥಾನದಲ್ಲಿರುವಂತಹ ನ್ಯೂಜಿಲೆಂಡ್ ತಂಡಕ್ಕಿಂತ ಕೆಳಗೆ ಜಾರುವಂತ ಸಾಧ್ಯತೆ ಇದೆ, ಅಂದ್ರೆ 6ನೇ ಪ್ಲೇಸ್ ನಂತರದಕ್ಕೆ ಹೋಗ್ಬೋದು. ಸೊ ಒಟ್ನಲ್ಲಿ ಭಾರತಕ್ಕೆ ಈ ಪಂದ್ಯ ಡೂ ಆರ್ ಡೈ ನಂತೆಯೇ ಇದೆ. ಮೊದಲ ದಿನದಾಟ ನೋಡಿದ್ರೆ ಯಾರು ಕೂಡ ಡಾಮಿನೇಷನ್ ಮಾಡಿದ್ರು ಕೂಡ ಅನ್ಸಲ್ಲ. ಆಕ್ಷನ್ ಅಂಡ್ ರಿಯಾಕ್ಷನ್ ಎರಡೂ ಇದೆ. ಬಟ್ ಸೆಕೆಂಡ್ ಡೇ ಮ್ಯಾಚ್ ಯಾರ ಪರ ಟರ್ನ್ ಆಗುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಅಂತೂ ಸಿಗುತ್ತೆ. ಸೊ ನಿಮ್ಮ ಪ್ರಕಾರ ಮೊದಲ ದಿನದಾಟ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.